ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಎಂಟಿನೆಸ್ ಅಂತ ಅನಿಸ್ತಾ ಇದೆಯಾ? ಹೌದು ಅಂತ ಅನಿಸಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ. ಎಷ್ಟೇ ದುಡ್ಡಿದ್ರೂ ಶಾಂತಿ ಅನ್ನೋದು ಸಿಕ್ತಿಲ್ವಾ? ಅದೃಷ್ಟ ನನ್ನ ಜೊತೆಯಲ್ಲೇ ಇಲ್ಲ ಅನ್ನುವಂತಹ ಭಾವನೆ ಬರ್ತಿದ್ಯಾ? ನೀವು ಗಮನಿಸಿದ್ದೀರಾ? ಜಗತ್ತಿನ ಮಹಾನ್ ದೊಡ್ಡ ಋಷಿಗಳು, ಯೋಗಿಗಳು, ಜ್ಞಾನಿಗಳು ಎಲ್ಲರೂ ಒಂದೇ ಸಮಯಕ್ಕೆ ಎದ್ದು ಸಾಧನೆಯನ್ನ ಮಾಡ್ತಿದ್ರು. ಆ ಸಮಯ ಯಾವುದು ಗೊತ್ತಾ? ಬೆಳಗಿನ 3 ಗಂಟೆ, ಅಂದ್ರೆ ಬ್ರಹ್ಮ ಮುಹೂರ್ತ. ಇವತ್ತು ನಾನು ನಿಮಗೆ ಹೇಳುವಂತಹ ವಿಚಾರ ಸಾಮಾನ್ಯ ಮಾಹಿತಿ ವಿಚಾರವಲ್ಲ. ಇದು ನಿಮ್ಮ ಜೀವನವನ್ನ ಬೇರು ಸಮೇತ ಬದಲಾಯಿಸುವಂತಹ ರಹಸ್ಯವಾಗಿರುತ್ತೆ. ಸೊ ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬ್ರಹ್ಮ ಮುಹೂರ್ತ ಅಂದ್ರೆ ಏನು? ವೇದಗಳ ಪ್ರಕಾರ ಸೂರ್ಯೋದಯಕ್ಕೆ ಮುಂಚಿನ ಸುಮಾರು 1 ಗಂಟೆ 36 ನಿಮಿಷಗಳ ಕಾಲ, ಅಂದ್ರೆ ಸಾಮಾನ್ಯವಾಗಿ ಬೆಳಿಗ್ಗೆ 3:30ರಿಂದ 5ರವರೆಗಿನ ಕಾಲವನ್ನ, ಈ ಸಮಯವನ್ನೇ ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗ್ತದೆ. ಏಕೆ ಬ್ರಹ್ಮ ಅನ್ನೋ ಹೆಸರು ಬಂತು? ಬ್ರಹ್ಮ ಅಂದ್ರೆ ಸೃಷ್ಟಿಯ ಶಕ್ತಿ. ಈ ಸಮಯದಲ್ಲಿ ಸೃಷ್ಟಿಯ ಶಕ್ತಿ ಅತ್ಯಂತ ಶುದ್ಧವಾಗಿರುತ್ತೆ. ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಏನಾಗ್ತದೆ ಗೊತ್ತಾ? ಹಕ್ಕಿಗಳು ಇನ್ನು ಮೌನದಲ್ಲಿರ್ತವೆ, ವಾತಾವರಣ ಶುದ್ಧವಾಗಿರುತ್ತೆ, ಶಬ್ದ ಕಡಿಮೆಯಾಗಿರ್ತದೆ, ಆಕಾಶದಲ್ಲೊಂದು ವಿಚಿತ್ರವಾದ ಶಾಂತಿ. ಆ ಶಾಂತಿ ಒಳಗಡೆನೆ ದೈವತ್ವ ಅನ್ನೋದು ಅಡಗಿದೆ. ಇನ್ನು ಋಷಿ ಮುನಿಗಳು ಏಕೆ 3 ಗಂಟೆಗೆ ಎದ್ದೇಳ್ತಿದ್ರು? ಒಂದು ಕ್ಷಣ ಯೋಚನೆ ಮಾಡೋಣ. ವಾಲ್ಮೀಕಿ, ವ್ಯಾಸ, ಪತಂಜಲಿ, ಶಂಕರಾಚಾರ್ಯರು ಇವರೆಲ್ಲ ಯಾವ ಸಾಧನೆ ಮಾಡಿದ್ರು ಬ್ರಹ್ಮ ಮುಹೂರ್ತದಲ್ಲಿ? ಬ್ರಹ್ಮ ಮುಹೂರ್ತದಲ್ಲೇ ಯಾತಕ್ಕಾಗಿ ಮಾಡಿದ್ರು? ಯಾಕಂದ್ರೆ ಈ ಸಮಯದಲ್ಲೇ ಮನಸ್ಸು ಅನ್ನೋದು ಶುದ್ಧವಾಗಿ ಇರ್ತದೆ, ಅಹಂಕಾರ ನಿದ್ರೆಯಲ್ಲಿರ್ತದೆ, ಆತ್ಮ ಜಾಗೃತಾವಸ್ಥೆಯಲ್ಲಿರ್ತದೆ. ಒಬ್ಬ ಋಷಿ ಹೇಳ್ತಾರೆ, ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ 1 ಗಂಟೆಯ ಸಾಧನೆ ದಿನದ 24 ಗಂಟೆಯ ಸಾಧನೆಗೆ ಸಮ ಎಂದು. ಇದೇ ಕಾರಣಕ್ಕೆ ಜ್ಞಾನೋದಯ, ಸಮಾಧಿ ಸ್ಥಿತಿ, ಆತ್ಮ ಸಾಕ್ಷಾತ್ಕಾರ ಎಲ್ಲವೂ ಕೂಡ ಈ ಸಮಯಕ್ಕೆ ಜೋಡಿಸಲಾಗಿದ್ದು. ಇನ್ನ ಬೆಳಗಿನ 3 ಗಂಟೆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಏನ್ ನಡೀತದೆ? ಈಗ ಸ್ವಲ್ಪ ಸೀಕ್ರೆಟ್ ಆದಂತಹ ವಿಚಾರಗಳನ್ನ ನೋಡ್ತಾ ಹೋಗೋಣ. ಬೆಳಿಗ್ಗೆ 3 ಗಂಟೆ ಅಂದ್ರೆ ಭೂಮಿ ಮತ್ತು ಬ್ರಹ್ಮಾಂಡದ ಶಕ್ತಿಗಳು ಸಮತೋಲನದಲ್ಲಿ ಇರ್ತವೆ. ಈ ಸಮಯದಲ್ಲಿ ಸೂಕ್ಷ್ಮ ಕಂಪನಗಳು ಹೆಚ್ಚಿರುತ್ತವೆ, ಆಕಾಶದಲ್ಲಿ ಶಕ್ತಿಯ ಪ್ರವಾಹ ಅನ್ನೋದು ಜಾಸ್ತಿ ಇರ್ತದೆ. ನಮ್ಮ ದೇಹದಲ್ಲಿ ಆ ಸಮಯದಲ್ಲಿ ಏನಾಗ್ತಿರುತ್ತೆ ಗೊತ್ತಾ? ಮನಸ್ಸು ನಿಧಾನವಾಗಿರುತ್ತೆ, ಚಿಂತೆ ಅನ್ನೋದು ಕಡಿಮೆಯಾಗಿರುತ್ತೆ, ಆಲೋಚನೆಗಳು ಅನ್ನೋದು ಶುದ್ಧವಾಗಿರ್ತವೆ. ಈ ಸಮಯದಲ್ಲಿ ನೀವು ಏನನ್ನ ಸಂಕಲ್ಪ ಮಾಡ್ತೀರೋ ಅದು ಬ್ರಹ್ಮಾಂಡ ಅನ್ನೋದು ಕೇಳಿಸಿಕೊಳ್ಳುತ್ತೆ. ಹಾಗಿದ್ದಾಗ ಈ ಬ್ರಹ್ಮ ಮುಹೂರ್ತವನ್ನ ನಮ್ಮ ಸೈನ್ಸ್ ಅನ್ನೋದು ಒಪ್ಪುತ್ತಾ? ಹೌದು, ವಿಜ್ಞಾನವು ಕೂಡ ಈಗ ಆಲ್ರೆಡಿ ಒಪ್ಪಾಗಿದೆ. ಈ ಸಮಯದಲ್ಲಿ ಮೆದುಳಿನ ಆಲೋಚನೆಗಳು, ಮೆದುಳಿನ ಅಲೆಗಳು ಶಾಂತ ಸ್ಥಿತಿಯಲ್ಲಿ ಇರ್ತವೆ, ಅಂದ್ರೆ ಆಲ್ಫಾ ತೀಟಾ ಸ್ಥಿತಿಯಲ್ಲಿ ಇರ್ತವೆ. ಈ ಸ್ಥಿತಿಯಲ್ಲಿ ಕಲಿಕೆ ಅನ್ನೋದು ವೇಗವಾಗಿರ್ತದೆ, ಸ್ಮರಣೀಯ ಶಕ್ತಿ ಅನ್ನೋದು ಹೆಚ್ಚಾಗ್ತದೆ, ಮನಸ್ಸು ಅನ್ನೋದು ಸ್ಪಷ್ಟವಾಗಿ ಏಕಾಗ್ರತೆಯಿಂದ ಇರುತ್ತೆ. ಇನ್ನೊಂದು ಸೀಕ್ರೆಟ್ ಏನಂದ್ರೆ, ಈ ಸಮಯದಲ್ಲಿ ಪೀನಿಯಲ್ ಗ್ರಂಥಿ ಸಕ್ರಿಯವಾಗಿರುತ್ತೆ. ಅದೇ ಆಧ್ಯಾತ್ಮಿಕ ದೃಷ್ಟಿ, ಅಂತರ್ದೃಷ್ಟಿ ಅಂತ ಹೇಳ್ತೇವೆ. ನಾವು ಬ್ರಹ್ಮ ಮುಹೂರ್ತದಲ್ಲಿ ಕೆಲವೊಂದಿಷ್ಟು ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಜೀವನದಲ್ಲಿ ಏನ್ ಬದಲಾಗ್ತದೆ, ಏನು ಬದಲಾವಣೆ ಬರ್ತದೆ? ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಆರೋಗ್ಯ, ಜೀರ್ಣಕ್ರಿಯೆ ಸರಿ ಹೋಗ್ತದೆ, ಮನಸ್ಸು ತುಂಬಾ ಹಗುರವಾಗಿರ್ತದೆ, ದೇಹ ಅನ್ನೋದು ಚುರುಕಾಗಿರ್ತದೆ, ಧನ ಮತ್ತು ಯಶಸ್ಸು, ನಿರ್ಧಾರದ ಶಕ್ತಿ ಅನ್ನೋದು ಹೆಚ್ಚಾಗ್ತದೆ, ಅವಕಾಶಗಳು ಅನ್ನೋದು ಜಾಸ್ತಿಯಾಗಿ ಕಾಣಿಸಿಕೊಳ್ತವೆ, ಅದೃಷ್ಟ ನಿಮ್ಮ ಕಡೆ ಬರ್ತಾನೆ ಇರುತ್ತೆ. ಇನ್ನ ಶಾಂತಿ ವಿಚಾರಕ್ಕೆ ಬಂದ್ರೆ ಕೋಪ ಕಡಿಮೆಯಾಗುತ್ತೆ, ಭಯ ಅನ್ನೋದು ಕರಗುತ್ತೆ, ಜೀವನ ಅನ್ನೋದು ಸ್ಪಷ್ಟವಾಗ್ತದೆ. ಹಾಗಿದ್ದಾಗ ಈ ಬ್ರಹ್ಮ ಮುಹೂರ್ತದಲ್ಲಿ ನಾವು ಏನು ಸಾಧನೆಯನ್ನ ಮಾಡಬೇಕು ಅಂತ ನೀವು ಕೇಳಿದ್ರೆ, ಬೆಳಿಗ್ಗೆ ತುಂಬಾ ಜನಕ್ಕೆ ಎದ್ದೇಳೋದೇ ಕಷ್ಟ ಆಗಿರುತ್ತೆ. ಯಾವ ರೀತಿ ಎದ್ದೇಳಬೇಕು? ರಾತ್ರಿ ಬೇಗನೆ ಮಲ್ಕೋಬೇಕು, ಮಲಗುವ ಮೊದಲು ಫೋನನ್ನ ದೂರ ಇಟ್ಟಿರಬೇಕು, ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿರಬೇಕು. ಏನ್ ಮಾಡಬಾರ್ದು? ಫೋನ್ ನೋಡಬಾರ್ದು, ರಾತ್ರಿ ಸಮಯ ಜೋರಾಗಿ ಮಾತನಾಡಬಾರ್ದು, ನೆಗೆಟಿವ್ ಯೋಚನೆಯನ್ನ ಮಾಡಲೇಬಾರ್ದು. ಏನೇನ್ ಮಾಡಬೇಕು? ಮೌನದಲ್ಲಿರ್ಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಕನಿಷ್ಠ 10 ನಿಮಿಷ ಮೌನದಲ್ಲಿರಿ, ಹೃದಯದಿಂದ ಪ್ರಾರ್ಥನೆಯನ್ನ ಮಾಡಿ, ಉಸಿರಿನ ಮೇಲೆ ಧ್ಯಾನವನ್ನ ಮಾಡಿ, ನಿಮ್ಮ ಇಷ್ಟ ದೇವರ ನಾಮದ ಜಪವನ್ನ ಮಾಡಿ, ನನ್ನ ಜೀವನ ಬದಲಾಗುತ್ತಿದೆ ಅಂತ ಸಂಕಲ್ಪವನ್ನ ಮಾಡಿ. ಇನ್ನ ತುಂಬಾ ಜನ ಮಾಡುವಂತಹ ಸಾಮಾನ್ಯ ತಪ್ಪುಗಳೇನಂದ್ರೆ, ನನ್ನಿಂದ ಆಗೋದಿಲ್ಲ, ನಾನ್ ಬೆಳಿಗ್ಗೆ ಎದ್ದೇಳಕ್ಕೆ ಆಗೋದಿಲ್ವೇನೋ ಅನ್ನೋ ಭಯ, ಇದು ನನಗೆ ಸೂಟ್ ಆಗೋದಿಲ್ವೇನೋ ಅನ್ನೋ ಮಿತ್. ಒಂದೇ ದಿನದಲ್ಲಿ ಫಲವನ್ನ ನಿರೀಕ್ಷೆ ಮಾಡಬೇಡಿ ಸ್ನೇಹಿತರೆ. ಈ ಬ್ರಹ್ಮಾಂಡದ ಶಕ್ತಿ ಅನ್ನೋದು ನಿಧಾನವಾಗಿ ಕೆಲಸ ಮಾಡುತ್ತೆ, ಆದರೆ ಶಾಶ್ವತವಾಗಿರ್ತದೆ. 21 ದಿನಗಳ ಬ್ರಹ್ಮ ಮುಹೂರ್ತದ ಚಾಲೆಂಜ್ ಅನ್ನ ನೀವು ತೆಗೆದುಕೊಳ್ಬೇಕು. ನಾನು ನಿಮಗೆ ಚಾಲೆಂಜ್ ಕೊಡ್ತೀನಿ. 21 ಡೇಸ್
ಬೆಳಿಗ್ಗೆ 3 ಗಂಟೆಯಿಂದ 5 ಗಂಟೆಯ ನಡುವೆ ಕನಿಷ್ಠ 30 ನಿಮಿಷ ಪ್ರತಿದಿನ ಮೌನದಲ್ಲಿ, ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ಸಂಕಲ್ಪದಲ್ಲಿ ಇರಿ. 21 ದಿನಗಳ ನಂತರ ನಿಮ್ಮ ಮನಸ್ಸೇ ನಿಮಗೆ ಉತ್ತರ ಕೊಡುತ್ತೆ ಸ್ನೇಹಿತರೆ. ಡಿಯರ್ ಫ್ರೆಂಡ್ಸ್, ನಾವು ಎಷ್ಟೊಂದು ಅವಕಾಶಗಳನ್ನು ಕಳೆದುಕೊಂಡಿದ್ದೇವೆ ಗೊತ್ತಾ? ನಮ್ಮ ಜೀವನದ ಉದ್ದೇಶಕ್ಕಾಗಿ ನಾವು ಎಷ್ಟು ಬಾರಿ ನಿದ್ರೆಯಲ್ಲೇ ಉಳಿದಿದ್ದೇವೆ. ಈ ವಿಡಿಯೋ ನಿಮಗೆ ಎಚ್ಚರಿಕೆ ಗಂಟೆಯಾಗಿದೆ. ಈಗ ಎಚ್ಚೆತ್ತುಕೊಳ್ಳಿ, ದೇಹದಲ್ಲೇ ಅಲ್ಲ, ಆತ್ಮದಲ್ಲಿ. ಇನ್ನು ಕೊನೆ ಪಾಯಿಂಟ್ ಏನಂದ್ರೆ, ಬ್ರಹ್ಮ ಮುಹೂರ್ತ ಅನ್ನೋದು ಸಮಯ ಅಲ್ಲ, ಅದೊಂದು ದ್ವಾರ. ಆ ದ್ವಾರ ತೆರೆಯುತ್ತಾ ಇದೆಯಾ ಅಥವಾ ನೀವು ಇನ್ನೂ ನಿದ್ರೆಯಲ್ಲೇ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ನಿಮಗೆ ನೀವು ಕೇಳ್ಕೋಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.